ಜೈ ಹಿಂದ್. SSC GD 2024 ಎಕ್ಸಾಮ್ ಈಗಾಗಲೇ ಸಮೀಪ ಬರ್ತಾ ಇದೆ. SSC GDI ಎಕ್ಸಾಮ್ ಇರುವಂಥದ್ದು ಫೆಬ್ರವರಿ 2024 20ನೇ ತಾರೀಕಿನಿಂದ ಅಂದರೆ 20 ಫೆಬ್ರವರಿದಿಂದ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗಲಿಕ್ಕೆ ಹೋಗ್ತಾ ಇದ್ದಾವೆ. ನಿಮ್ಮ ಹತ್ರ ಅಪ್ರಾಕ್ಸಿಮೇಟ್ಲಿ ದಿನಗಳಿರುವಂಥದ್ದು 40 ಡೇಸ್, 40 ದಿನಗಳಿದಾವೆ. 40 ದಿನಗಳಲ್ಲಿ ಯಾವ ರೀತಿ ನಾವು ಸಿಲೆಬಸನ್ನು ಕಂಪ್ಲೀಟ್ ಮಾಡಬಹುದು, ಆಮೇಲೆ ಅದರ ಸ್ಟ್ರಾಟಜಿ ಏನಿರಬಹುದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಬಹಳಷ್ಟು ಜನರಿಗೆ ಈಗ 40 ದಿನಗಳಲ್ಲಿ ಹೇಗೆ ಕವರ್ ಮಾಡಬೇಕು, ಏನೆಲ್ಲ ಓದಬೇಕು, ಯಾವುದು ಇಂಪಾರ್ಟೆಂಟ್ ಇರ್ತೈತೆ ಅನ್ನೋದನ್ನು ಬಹಳ ಒಂದು ಡೌಟ್ ಇರ್ತೈತಿ. ಅದ್ರ ಸಲುವಾಗಿ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹಾಗೂ ನಿಮ್ಮ ಟಾರ್ಗೆಟ್ ಏನಿರಬೇಕು ಈ SSC GD ಎಕ್ಸಾಮ್ಗೆ, ಎಷ್ಟು ಟಾರ್ಗೆಟನ್ನು ಮಾಡಿದರೆ ಈ ಸಲ ನಾವು ಕರ್ನಾಟಕದ ಅಭ್ಯರ್ಥಿಗಳು ಸೆಲೆಕ್ಷನ್ ಇರ್ತಕ್ಕಂಥದ್ದು ಆಗಬಹುದು, ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಅದರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನನ್ನು ಪಡೆಯಲು. SSC GDಗೆ ಕಂಪ್ಲೀಟ್ ಕೋರ್ಸ್ ಇರ್ತಕ್ಕಂಥದ್ದು ಅವೈಲೇಬಲ್ ಇದೆ ನಮ್ಮ ಈಜಿ ಕ್ಲಾಸಸ್ ಕರ್ನಾಟಕ ಆ್ಯಪ್ದಲ್ಲಿ. ಆ್ಯಪ್ದ ಲಿಂಕ್ ಇರುವಂಥದ್ದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗೆ ನೀಡಿರ್ತೀನಿ. ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಅಲ್ಲಿ ಹೋಗಿ SSC GD ಕಂಪ್ಲೀಟ್ ಕೋರ್ಸ್ ಇರ್ತಕ್ಕಂಥದ್ದು ನಿಮಗೆ ಸಿಗುತ್ತೆ. ಇದು ಆಫರ್ ಇರ್ತಕ್ಕಂಥದ್ದು ನಡೀತಾ ಇದೆ. ಸೊ ನ್ಯೂ ಇಯರ್ ಆಫರ್ ಇರ್ತಕ್ಕಂಥದ್ದು ಇದೆ. ಸೊ ಓನ್ಲಿ 741 ರುಪೀಸ್ಗೆ 741 ರುಪೀಸ್ಗೆ ಆ್ಯಕ್ಚುಲಿ 1499 ಇದೆ ಇದು. ಈ ಒಂದು ಆಫರ್ದಲ್ಲಿ ನಿಮಗೆ 741 ರುಪೀಸ್ಗೆ ಸಿಗ್ತಾ ಇದೆ. ಬೇಗನೆ ಇರ್ತಕ್ಕಂಥದ್ದು ಕಂಪ್ಲೀಟ್ ಪ್ಯಾಕೇಜ್ ತಗೋಬಹುದು ನೀವು. ಈ ಒಂದು 1499 ರೂಪಾಯಿ ಏನಿದೆಯಲ್ಲ, ಇದನ್ನು ನೀವು 741 ರೂಪಾಯಿಗೆ ಪಡ್ಕೋಬೇಕು ಅಂತಂದರೆ ಒಂದು ಕೂಪನ್ ಕೋಡ್ ಇದೆ. ಆ ಕೂಪನ್ ಕೋಡನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. GD 777 ನೀವು ಈ ಕೂಪನ್ ಕೋಡನ್ನು ಆ್ಯಡ್ ಮಾಡಿದ್ರೆ ಅಂತಂದರೆ ನಿಮಗೆ ಫೀಸು 741 ರೂಪಾಯಿ ಆಗುತ್ತೆ. ಸೊ ಇದು ವ್ಯಾಲಿಡ್ ಇವತ್ತು ಮಾತ್ರ ಅಂತಂದರೆ ಆ್ಯಕ್ಚುಲಿ 3-4 ದಿನ ಆಯಿತು ಈಗ ಇದು ಆಫರ್ ಕೊಟ್ಟು ನಾವು. ಇವತ್ತು ಲಾಸ್ಟ್ ಡೇ ಇದೆ 3/1/2024. ಸೊ ರಾತ್ರಿ 11 ಗಂಟೆಯವರೆಗೆ ಇದೆ ಇದು. ರಾತ್ರಿ 11 ಗಂಟೆವರೆಗೆ ನೀವು ಏನು ಮಾಡಬಹುದು, ಈ ಒಂದು ಆಫರನ್ನು ತೆಗೆದುಕೊಳ್ಳಬಹುದು. ಇವತ್ತು 3ನೇ ತಾರೀಕು ಲಾಸ್ಟ್ ಡೇಟು. ಆಮೇಲೆ ಮತ್ತೆ ನಿಮಗೆ ಈ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತಂದರೆ 1499 ಆಗುತ್ತೆ. ಈ ಕೋರ್ಸ್ ನಿಮಗೆ ಈ ಎಕ್ಸಾಮ್ಗೆ, ಆಮೇಲೆ ಮುಂದೆ ಬರುವಂತಹ ಆಗಸ್ಟ್ 2024ಕ್ಕೆ ಬರುವಂಥ ಎಕ್ಸಾಮ್ಗೆ, 2 ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುವಂತಹ ಕೋರ್ಸ್ ಇದೆ. ಸೊ ಒಂದ್ಸಲ ನೀವು ಜಾಯ್ನ್ ಆದರೆ ಅಂತಂದರೆ 1 ಇಯರ್ ವ್ಯಾಲಿಡಿಟಿಯೊಂದಿಗೆ 1 ವರ್ಷದವರೆಗೆ ನೀವು ಈ ಕ್ಲಾಸಸ್ಗಳನ್ನು ಎಷ್ಟು ಬೇಕಾದಷ್ಟು ಸಲ ನೋಡ್ಬೋದು, ರಿಪೀಟ್ ಕೂಡ ಮಾಡ್ಬೋದಾಗಿದೆ. ಸೊ ಇದು GDಯ ಒಂದು ಕೋರ್ಸ್ ಇದೆ. ಬೇಗನೆ ಇರ್ತಕ್ಕಂಥದ್ದು ಇವತ್ತು ಲಾಸ್ಟ್ ಡೇ ಇದೆ. ಕೂಪನ್ ಕೋಡ್ ಪಡ್ಕೊಂಡು ನೀವು ಈ ಒಂದು ಆಫರ್ ಜೊತೆಗೆ ಜಾಯ್ನ್ ಆಗಬಹುದು. ಈಗ ನಾವು ಮಾತಾಡೋಣ SSC GDದಲ್ಲಿ ಇರುವಂತಹ 40 ಡೇಸ್ ಒಳಗಡೆ ಯಾವ ರೀತಿ ಇರ್ತಕ್ಕಂಥದ್ದು ನಾವು ನಮ್ಮ ಸಿಲೆಬಸನ್ನು ಕಂಪ್ಲೀಟ್ ಮಾಡಬಹುದು ಅಂತೇಳಿ. ಈಗಾಗಲೇ ನಿಮಗೆ ಗೊತ್ತಿದೆ, ಇದರಲ್ಲಿ ಬರುವಂತಹ ವಿಷಯಗಳು 4 ಬರ್ತವೆ. GK ಇದೆ, ಇನ್ನೊಂದಿರ್ತಕ್ಕಂಥದ್ದು ರೀಸನಿಂಗ್ ಇದೆ, ಮೂರನೇದ್ದು ಮ್ಯಾಥ್ಸ್ ಇದೆ, ಆಮೇಲೆ ಇನ್ನೊಂದಿರ್ತಕ್ಕಂಥದ್ದು ಹಿಂದಿ ಅಥವಾ ಇಂಗ್ಲೀಷ್. ನಮ್ಮ ಕರ್ನಾಟಕ ಅಭ್ಯರ್ಥಿಗಳು ಆಲ್ಮೋಸ್ಟ್ ಇಂಗ್ಲೀಷ್ ತಗೊಂಡಿರ್ತಾರೆ. 40 ದಿವಸಗಳಲ್ಲಿ ಹೇಗೆ ಮಾಡಬೇಕು, ಆಮೇಲೆ ಎಷ್ಟು ಗಂಟೆ ಇರ್ತಕ್ಕಂಥದ್ದು ಸ್ಟಡಿ ಮಾಡಬೇಕು. ಈಗ ನೋಡ್ರಿ, ಈ ಜನವರಿ ಇರ್ತಕ್ಕಂಥದ್ದು ಇವತ್ತು 3ನೇ ತಾರೀಕು. ಸೊ ಈ ಜನವರಿ 3ನೇ ತಾರೀಕಿನಿಂದ ಇವತ್ತಿನಿಂದ ಸೊ ನೀವು ಸ್ಟಡಿ ಮಾಡಬೇಕಾಗಿರುವಂಥದ್ದು 8 ಗಂಟೆ, 8 ಅವರ್ಸ್ ಪರ್ ಡೇ ಅಂತಂದರೆ 8 ಗಂಟೆ ಪ್ರತಿದಿನ ಇರ್ತಕ್ಕಂಥದ್ದು ನಿಮ್ಮ ಸ್ಟಡಿ ಇರ್ತಕ್ಕಂಥದ್ದು ಈಗಿರಬೇಕು, ನಿಮ್ಮ ಎಕ್ಸಾಮ್ ಆಗುವವರೆಗೂ ಕೂಡ. ಓಕೆ, ಈಗ ಇಲ್ಲಿ ಬಹಳ ಸಿಂಪಲ್ ಆಗಿ ನಾನು ನಿಮಗೆ ಇಲ್ಲಿ ಹೇಳ್ತೀನಿ. ಈಗ 40 ಡೇಸ್ಗಳಲ್ಲಿ ಏನೆಲ್ಲ ಮಾಡಬೇಕು, ಹೇಗೆ ನಮ್ಮ ತಯಾರಿ ಇರಬೇಕಂತೇಳಿ. GKದಲ್ಲಿ ನೋಡ್ರಿ, GKದಲ್ಲಿ ನಾನು ಈಗಾಗಲೇ ಒಂದು 58 ಟಾಪಿಕ್ಸ್ಗಳನ್ನ ಯಾವ್ಯಾವ್ದು ಓದ್ಕೋಬೇಕಂತೇಳಿ ಫ್ರೀಯಾಗಿ ಯೂಟ್ಯೂಬ್ದಲ್ಲಿ ಕೂಡ ಕೊಟ್ಟಿನಿ. 58 ಇಂಪಾರ್ಟೆಂಟ್ ಟಾಪಿಕ್ಸ್ GKದಲ್ಲಿ. ಆ 58 ಟಾಪಿಕ್ಸ್ಗಳನ್ನ ನೀವು ಏನು ಮಾಡಬೇಕು, ಇಲ್ಲಿ ಕರೆಕ್ಟಾಗಿ ಓದ್ಕೊಂಡ್ಬಿಟ್ರೆ ಸಾಕು. 58 ಟಾಪಿಕ್ಸ್ಗಳು 58 ಟಾಪಿಕ್ಸ್ಗಳನ್ನ ಓದಬೇಕು ಅಂತಂದರೆ ಎಷ್ಟು ಟೈಮ್ ಬೇಕಾಗ್ತೈತಿ? ಈಗ 40 ದಿವಸಗಳಿದಾವೆ ನಿಮ್ಮ ಹತ್ರ, 40 ದಿನಗಳಿದಾವೆ, ಆಮೇಲೆ ಟಾಪಿಕ್ಸ್ಗಳು 58 ಇದಾವೆ. ಸೊ 40 ದಿನಗಳಿದಾವೆ, 58 ಟಾಪಿಕ್ಗಳಿದಾವೆ. ಸೊ ಒಂದು ದಿನದಲ್ಲಿ ಒಂದರ ಮುಗಿಸ್ರಿ ಸಾಕು. ಅಟ್ಲೀಸ್ಟ್ 40 ಟಾಪಿಕ್ಸ್ ಮುಗಿತಾವೆ.
40 ಮುಗಿತಾವ. ಸೊ ಪರ್ ಡೇ ಇರ್ತಕ್ಕಂಥದ್ದು ಏನು ಮಾಡ್ರಿ, ಪರ್ ಡೇ ಒಂದು ದಿವಸಕ್ಕೆ ಒಂದು ಟಾಪಿಕ್ ಇರ್ತಕ್ಕಂಥದ್ದು ಕಂಪ್ಲೀಟ್ ಪಕ್ಕಾ ಇರ್ತಕ್ಕಂಥದ್ದು ಮಾಡಲೇಬೇಕು. ಒಂದು ಟಾಪಿಕ್ ಇಲ್ಲ ಅಂತಂದ್ರು ನಿಮಗೆ 3 ಗಂಟೆ ಇರ್ತಕ್ಕಂಥದ್ದು ಬೇಕಾಗ್ತೈತಿ, 3 ಅವರ್ಸ್. ಒಂದು ಟಾಪಿಕ್ ಮಾಡಕ್ 3 ಗಂಟೆ ನಿಮಗೆ ಡೈಲಿ ಬೇಕಾಗ್ತೈತಿ ಇದು. ಆಮೇಲೆ ರೀಸನಿಂಗ್ ಇರ್ತಕ್ಕಂಥದ್ದು ಸೊ 1 ಸೆಕೆಂಡ್. ರೈಟ್. ಸೊ ಈಗ ಒಂದು ಸ್ವಲ್ಪ ಬ್ಯಾಟ್ರಿ ಲೋ ಆಗಿತ್ತು, ಅದ್ರ ಸಲುವಾಗಿ ಹಾಗೆ ಆಯ್ತದು. ರೈಟ್. ಸೊ ಈಗ ಜಿ ಕೆದಲ್ಲಿ ನಾನು ನಿಮಗೆ ಹೇಳಿದೆ, ಜಿ ಕೆದಲ್ಲಿ ಅಟ್ಲೀಸ್ಟ್ 58 ಟಾಪಿಕ್ಗಳಿದಾವೆ ನಾನು ನಿಮಗೆ ಇರುವಂಥದ್ದು. ಆ 58 ಟಾಪಿಕ್ಸ್ ನೋಡಿರಾಕಿಲ್ಲ ಅಂತಂದ್ರೆ 58 ಟಾಪಿಕ್ಸ್ದ ವಿಡಿಯೋ ಲಿಂಕ್ ಇರುವಂಥದ್ದು ಇಲ್ಲಿ ಮೇಲೆ ನಿಮ್ಮದು ಮೊಬೈಲ್ ಸ್ಕ್ರೀನ್ ಮೇಲಿನ ಸೈಡ್ ಐ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ ಇಲ್ಲಿ ಮೇಲೆ ಕಾರ್ನರ್ಗೆ ರೈಟ್ ಸೈಡ್, ಅಲ್ಲಿ ನಿಮಗೆ ಅದರ ಲಿಂಕ್ ಸಿಗ್ತೈತಿ. ಆ 58 ಟಾಪಿಕ್ಸ್ಗಳನ್ನ ನೋಡ್ಕೊಳ್ರಿ. ಇದ್ರ ಪಿ ಡಿ ಎಫ್ ಇರ್ತಕ್ಕಂಥದ್ದು ಲೈವ್ ಕ್ಲಾಸು, ಆಮೇಲೆ ಎಸ್ ಎಸ್ ಸಿ ಜಿ ಡಿ ಕ್ರಾಂತಿವೀರ ಬ್ಯಾಚ್ ಇದೇನಿದೆ ಆ ಬ್ಯಾಚ್ದಲ್ಲಿ ಪಿ ಡಿ ಎಫ್ ನೋಟ್ಸ್ ಕೂಡ ನಾವು ಕೊಟ್ಟೇವಿ. ಆಮೇಲೆ ರೀಸನಿಂಗ್ದಲ್ಲಿ ನೋಡ್ರಿ ಒಂದು 16 ಟಾಪಿಕ್ಸ್ಗಳಿದಾವೆ, 16ರಿಂದ 20 ಟಾಪಿಕ್ಸ್ಗಳಿದಾವೆ. ಸೊ ಪರ್ ಡೇ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಒಂದು ಟಾಪಿಕ್ ಕಂಪ್ಲೀಟ್ ಮಾಡಲೇಬೇಕು, ಒಂದು ಟಾಪಿಕ್ ಕಂಪ್ಲೀಟ್ ಮಾಡಲೇಬೇಕು. ಈಗ ನಮ್ಮಲ್ಲಿ ಕೋರ್ಸ್ ಇದೆ ಇಲ್ಲಿ ಎಸ್ ಎಸ್ ಸಿ ಜಿ ಡಿದಲ್ಲಿ, ಒಂದು ಟಾಪಿಕ್ ಇರ್ತಕ್ಕಂಥದ್ದು ಮಿನಿಮಮ್ 1.5 ಗಂಟೆದಿದೆ. ಅದು 1 ಗಂಟೆ 30 ನಿಮಿಷದ್ದು ಮಿನಿಮಮ್ ಇದೆ. ಇದಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿದಾವೆ, ಇದಕ್ಕಿಂತ ಕೆಲವೊಂದಿಷ್ಟು ಕಡಿಮೆನೂ ಕೂಡ ಇದಾವೆ. 1 ಗಂಟೆ 30 ನಿಮಿಷದ ಒಂದು ಟಾಪಿಕ್ ಇದೆ. ಸೊ ಅದನ್ನು ನೀವು ಮಾಡಿದ್ರೆ ಸಾಕು. ಇಲ್ಲಾಂದ್ರೆ ನಿಮ್ಮ ಹತ್ರ ಬುಕ್ ಇತ್ತು ಅಂತಂದ್ರೆ ಬುಕ್ದೊಂದಿಗೆ ನೀವು ಮಾಡ್ರಿ. ಆಮೇಲೆ ಇದ್ರ ಜೊತೆಗೆ ಏನ್ ಮಾಡ್ಬೇಕು ಅಂತಂದ್ರೆ ಡೈಲಿ ಇರ್ತಕ್ಕಂಥದ್ದು 1 ಅವರ್ ಪ್ಲಸ್ 1 ಅವರ್ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡ್ಬೇಕು. ಅಂದ್ರೆ ಟೋಟಲ್ ಆಗಿ ನೀವು 2.5 ಗಂಟೆ ಎದಕ್ ಕೊಡಬೇಕು, ರೀಸನಿಂಗ್ ಕೊಡ್ಬೇಕಾಗ್ತದೆ, ರೀಸನಿಂಗಿಗೆ ಕೊಡ್ಬೇಕು. ಇನ್ನು ಮ್ಯಾಥ್ಸ್ ಇರ್ತಕ್ಕಂಥದ್ದು, ಮ್ಯಾಥ್ಸ್ದಲ್ಲಿಯೂ ಕೂಡ 16ರಿಂದ 20 ಟಾಪಿಕ್ಸ್ಗಳಿದಾವೆ. ಇದು ನೋಡ್ರಿ ಪರ್ ಡೇ ಒಂದು ಟಾಪಿಕ್ ಮಾಡಿರಿ ಅಂತಂದ್ರೆ 20 ದಿವಸ ಒಳಗನ ಮುಗಿತಾವೆ ಇವು. ಇಷ್ಟು ಮಾಡ್ಲೇಬೇಕು ನೀವು, ಕಠಿಣ ಪರಿಶ್ರಮ ಈಗ ಮಾಡ್ಲೇಬೇಕು. 40 ದಿವಸ ಒಳಗೆ ನೀವು ತಯಾರಾಗಬೇಕಂದ್ರೆ ಇಷ್ಟು ಮಾಡ್ಲೇಬೇಕಾಗ್ತೈತಿ ನೀವು. ಈಗ 16ರಿಂದ 20 ಮ್ಯಾಥ್ಸ್ದೊಳಗೂ ಇದಾವು. ಇದ್ರೊಳಗೂ ಕೂಡ ಪರ್ ಡೇ ಇರ್ತಕ್ಕಂಥದ್ದು ಒಂದು ಟಾಪಿಕ್ ಇರ್ತಕ್ಕಂಥದ್ದು ಮುಗಿಸ್ಲೇಬೇಕು, ಒಂದು ಟಾಪಿಕ್. ಸೊ ಇಲ್ಲಿ ಒಂದು ಟಾಪಿಕ್ ಇರ್ತಕ್ಕಂಥದ್ದು ಇಲ್ಲಿಯೂ ಕೂಡ 1.5 ಇಂದ 2 ಗಂಟೆಯವರೆಗೆ ಒಂದು ಟಾಪಿಕ್ ನಡೀತಾ ಇದೆ. 1.5 ನಾವು ಮಿನಿಮಮ್ ಅನ್ನ ತಗೋಣ, ಪ್ಲಸ್ 1 ಗಂಟೆ ಪ್ರಾಕ್ಟೀಸ್ ಡೈಲಿ. ಇದು ಇಷ್ಟು ಮಾಡಿರಂತಂದ್ರ ಮ್ಯಾಥ್ಸ್ದಲ್ಲಿಯೂ ಕೂಡ ನೀವು 2.5 ಗಂಟೆ ಇರ್ತಕ್ಕಂಥದ್ದು ಡೈಲಿ ಕೊಡ್ಲೇಬೇಕಾಗತ್ತೆ. ಇನ್ನು ಇಂಗ್ಲಿಷ್ಗೆ ಬಂದಾಗ ನಮ್ಮಲ್ಲಿ 16 ವಿಡಿಯೋಸ್ಗಳಿದಾವೆ. ಈ ಎಸ್ ಎಸ್ ಸಿ ಜಿ ಡಿ ಕ್ರಾಂತಿವೀರ ಬ್ಯಾಚ್ದಲ್ಲಿ 16 ಟಾಪಿಕ್ಸ್ಗಳು, 16 ವಿಡಿಯೋಸ್ಗಳಿದಾವೆ. ಅವುಗಳನ್ನು ಕೂಡ ನೀವು ಪರ್ ಡೇ ಒಂದು ಮಾಡಿದ್ರೆ, ಇಲ್ಲ ಅಂತಂದ್ರೆ ನೀವು ಸಿಲೆಬಸ್ ವೈಸ್ ನಿಮ್ಮ ಹತ್ರ ಬುಕ್ ಇತ್ತು ಅಂತಂದ್ರೆ ಪರ್ ಡೇ ಒಂದು ಚಾಪ್ಟರ್ ಇರ್ತಕ್ಕಂಥದ್ದು ಕಂಪ್ಲೀಟ್ ಮಾಡಿದ್ರ ಅಂತಂದ್ರೆ ಒಂದು ಟಾಪಿಕ್ ಇರ್ತಕ್ಕಂಥದ್ದು ಏನ್ ಮಾಡ್ಬೇಕು, ಒಂದು ಟಾಪಿಕ್ ಇರ್ತಕ್ಕಂಥದ್ದು ಒಂದು ದಿವಸದೊಳಗೆ ಒಂದು ಟಾಪಿಕ್ ಮುಗಿಸ್ಲೇಬೇಕು. ಸೊ ಇದಕ್ಕೆ 1 ಗಂಟೆ ಬೇಕಾಗ್ತೈತಿ. 1 ಅವರ್ ಪ್ಲಸ್ ಪ್ರಾಕ್ಟೀಸ್ 1 ಅವರ್, ಪ್ರಾಕ್ಟೀಸ್ 1 ಅವರ್ ಅಂದ್ರೆ ಟೋಟಲ್ 2 ಗಂಟೆ ಇಂಗ್ಲೀಷ್ಗೆ ಕೊಡ್ರಿ. ಹೆಚ್ಚು ಕೊಡ್ಬೇಕಾಗಿರೋದು ರೀಸನಿಂಗು ಮ್ಯಾಥ್ಸ್ಗೆ. ಸೊ ಟೋಟಲ್ ಅವರ್ಸ್ಗಳು ಎಷ್ಟು ಆಗ್ತಾವೆ ನೋಡ್ರಿ, ಟೋಟಲ್ ಅವರ್ಸ್ಗಳು ಆಗ್ತವೆ 3, 4, 5, 6, 7, 8, 9, 10 ಗಂಟೆ ಆಗ್ತವೆ. ಟೋಟಲ್ 10 ಗಂಟೆ ಇರ್ತಕ್ಕಂಥದ್ದು ನೀವು ಇವತ್ತಿನಿಂದ ಮಾಡಲೇಬೇಕು. ಸೆಲೆಕ್ಷನ್ ಬೇಕು ಅಂತಂದ್ರೆ
ನೀವು 10 ಗಂಟೆ ಸ್ಟಡಿ ಮಾಡಲೇಬೇಕು. ಅಂದಾಗಲೇ 40 ದಿನಗಳಲ್ಲಿ ಮುಗಿತೈತಿ. ನೀವು ಪರ್ಫೆಕ್ಟ್ ಆಗಿ ತಯಾರಾಗ್ತೀರ. ಈಗ ನೀವು ಎಲ್ಲಾನ ಬಿಟ್ಟು ಬಿಡ್ಬೇಕ್ರಿ. ಈಗ ಈ ಎಕ್ಸಾಮ್ ಏನ್ ಬಂತಲ್ಲ ಈಗ ಸಮೀಪ, ಊರಿಗೆ ಹೋಗೋದು. ಈಗ ನೀವು ಯಾರಾದ್ರೂ ಡಿಗ್ರಿಗೆ ಹೋಗ್ತಾ ಇದ್ರಿ ಅಂತಂದ್ರೆ, ನಿಮ್ಗೆ ಜಾಬ್ ಬಹಳ ಇಂಪಾರ್ಟೆಂಟ್ ಇತ್ತು ಅಂತಂದ್ರೆ, ಡಿಗ್ರಿ ಕಾಲೇಜಿಗೆ ಹೋಗುವಂಥವ್ರು, ಜಾಬ್ ಬಹಳ ಇಂಪಾರ್ಟೆಂಟ್ ಇದೆ, ನನಗೆ ಜಾಬ್ ಬೇಕು ಅಂತ ಇತ್ತು ಅಂತಂದ್ರೆ, ಡಿಗ್ರಿ ಕಾಲೇಜ್ಗೆ ಒಂದು ಸ್ವಲ್ಪ ಹೋಗೋದನ್ನ ಬಿಡ್ರಿ. ಎಕ್ಸಾಮ್ ಆಗೋ ತನಕ ಮನ್ಯಾಗ ಕುಂತ ಕರೆಕ್ಟಾಗಿ ಓದ್ಕೊಳ್ರಿ. ಮನ್ಯಾಗ ಅಭ್ಯಾಸ ಆಗ್ತಾ ಇಲ್ಲ ಅಂತಂದ್ರೆ ರೂಮ್ಗಳನ್ನ ಮಾಡ್ರಿ. ಇಲ್ಲ ಅಂತಂದ್ರೆ ನನಗರ ಕಾಂಟ್ಯಾಕ್ಟ್ ಮಾಡ್ರಿ. ನೀವು ಇಲ್ಲೇ ಸಮೀಪ ಇದ್ರ ಅಂತಂದ್ರೆ ರೂಮ್ಸ್ಗಳ ವ್ಯವಸ್ಥೆ ಮಾಡಿಕೊಡ್ತೇವಿ. ಸೊ ನೀವೇನ್ ಮಾಡ್ಬೋದು, ಅಲ್ಲಿ ಬಂದು ಸ್ಟಡಿ ಇರ್ತಕ್ಕಂಥದ್ದು ಮಾಡ್ಬೋದು. ಸೊ ಇಲ್ಲಿ ಚಿಕ್ಕೋಡಿ ನಿಯರ್ ಇದ್ರೆ ಅಂತಂದ್ರೆ ಚಿಕ್ಕೋಡಿ ನಿಯರ್ಗೆ ಬರ್ರಿ, ನಾವು ಕೂಡ ಇರ್ತೇವಿ, ನಿಮಗೆ ಗೈಡೆನ್ಸ್ ಇರ್ತಕ್ಕಂಥದ್ದು ಮಾಡ್ತಿರ್ತೇವಿ. ಸೊ ಹಾಗೆ ನೀವು ಸ್ಟಡಿ ಇರ್ತಕ್ಕಂಥದ್ದು ಮಾಡಿದ್ರೆ ಮಾತ್ರ ಆಗುತ್ತೆ, ಇಲ್ಲ ಅಂತಂದ್ರೆ ಆಗೋದಿಲ್ಲ. ಓಕೆ, ಸೊ ಇದು ಇಷ್ಟಿರ್ತಕ್ಕಂಥದ್ದು ನಿಮ್ದು ಟಾರ್ಗೆಟ್ ಇರಬೇಕು. ಆಮೇಲೆ ನಮ್ಮ ಟಾರ್ಗೆಟ್ ಎಷ್ಟಿರ್ಬೇಕು ಈ ಸಲ, ಅದೊಂದು ಬಹಳ ಇಂಪಾರ್ಟೆಂಟ್ ಇದೆ ಅಲ್ಲ. ಟಾರ್ಗೆಟ್ ಈಗಾಗಲೇ ಬಹಳ ಸಲ ನಾನು ನಿಮಗೆ ಹೇಳೀನಿ, ಟಾರ್ಗೆಟ್ ಎಷ್ಟಿರಬೇಕು. ಇದು ಕರ್ನಾಟಕದ ಅಭ್ಯರ್ಥಿಗಳಿಗಾಗಿ ಎಷ್ಟಿರಬೇಕು ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಹೇಳ್ತೇನೆ, ಆಮೇಲೆ ಅದಾದ್ಮೇಲೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಹೇಳ್ತೇನೆ. ಮೇಲ್ ಕ್ಯಾಂಡಿಡೇಟ್ಸ್ಗಳು ನೋಡ್ರಿ, ಎಷ್ಟೆಷ್ಟು ಏನೇನು ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಒಂದೇದಿರ್ತಕ್ಕಂಥದ್ದು ಜಿ ಕೆದಲ್ಲಿ ಇರ್ತಕ್ಕಂಥದ್ದು 10ರಿಂದ 12 ಕ್ವಶನ್ಸ್. ಇದು ಇಬ್ರು ಕೂಡ ಸೇಮ್ ಮಾಡ್ರಿ. ಮೇಲ್ ಫಿಮೇಲ್ಸ್ ಏನಿದೆಯಲ್ಲ, ನೀವು ಇಬ್ರು ಕೂಡ ಸೇಮ್ ಅನ್ನ ನಿಮ್ಮ ಟಾರ್ಗೆಟ್ ಇರ್ತಕ್ಕಂಥದ್ದು ಮಾಡ್ರಿ. ಮೇಲ್ ಫಿಮೇಲ್ಸ್ 10ರಿಂದ 12 ಕ್ವಶನ್ಸ್ಗಳು ಮಾಡಬೇಕು. ಟೈಮಿಂಗ್ ಇರ್ತಕ್ಕಂಥದ್ದು 6 ನಿಮಿಷ. 6 ನಿಮಿಷ ಒಳಗೆ ಆಗ್ಬೇಕು ಅಂತಂದ್ರೆ ಒಂದು ಕ್ವಶನ್ ಇರ್ತಕ್ಕಂಥದ್ದು 30 ಸೆಕೆಂಡ್. ಒಂದು ಕ್ವಶನ್ 30 ಸೆಕೆಂಡ್ ಒಳಗೆ ಬಿಡಿಸ್ಬೇಕು. ಇದನ್ನೆಲ್ಲ ಬರೆದು ಇಟ್ಕೊಳ್ರಿ, ಬಹಳ ಇಂಪಾರ್ಟೆಂಟ್ ಇದೆ ಇದು. ಆಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು, ನೀವು ಮೊದಲು ಬಿಡಿಸ್ಬೇಕಾಗಿರುವಂಥದ್ದು ಜಿ ಕೆನ ಬಿಡಿಸ್ಬೇಕು ನೀವು. ಆಮೇಲೆ ಇರ್ತಕ್ಕಂಥದ್ದು ಯಾವ್ದು ಬಿಡಿಸ್ಬೇಕು, ಎರಡನೇದು ಇರ್ತಕ್ಕಂಥದ್ದು ರೀಸನಿಂಗ್ ಬಿಡಿಸ್ಬೇಕು. ಎಕ್ಸಾಮ್ದಲ್ಲಿ ಹೇಳ್ತಾ ಇದ್ದೇನೆ ಈಗನೇ, ಎಲ್ಲ ನೆನಪಿಟ್ಕೊಂಡ್ಬಿಡ್ರಿ. ರೀಸನಿಂಗ್ದಲ್ಲಿ ನೀವು 16ರಿಂದ 18 ಕ್ವಶನ್ಸ್ಗಳನ್ನ ಮಾಡಬೇಕಾಗುತ್ತೆ. ಇದರಲ್ಲಿ ನೀವು ಟೈಮಿಂಗ್ ಇರ್ತಕ್ಕಂಥದ್ದು 20 ನಿಮಿಷ ಕೊಡ್ರಿ. ಓಕೆ, 20 ನಿಮಿಷ ಕೊಡ್ರಿ. ಟೋಟಲ್ ಆಗಿ 20 ನಿಮಿಷ ಕೊಟ್ರೆ ಸಾಕಾಗುತ್ತೆ ಇದರಲ್ಲಿ. ಅಂದ್ರೆ ಒಂದು ಕ್ವಶನ್ 1 ನಿಮಿಷಕ್ಕೆ, ಒಂದು ಕ್ವಶನ್ 1 ನಿಮಿಷ. ಆದ್ರೆ ನಿಮಗೆ ಕರೆಕ್ಟ್ ಆಗ್ಬೇಕಾಗಿರೋದು 16ರಿಂದ 18. ಇದಾದ್ಮೇಲೆ ಇರ್ತಕ್ಕಂಥದ್ದು ಇಂಗ್ಲಿಷಿಗೆ ಕೊಡ್ರಿ, ಇಂಗ್ಲಿಷ್ ಮಾಡ್ರಿ. ಇಂಗ್ಲಿಷ್ ಇರ್ತಕ್ಕಂಥದ್ದು 14ರಿಂದ 15 ಕ್ವಶನ್ ಮಾಡಿದ್ರೆ ಸಾಕಾಗುತ್ತೆ. ಇದರಲ್ಲಿ ನೀವು ಮಿನಿಮಮ್ ಇರ್ತಕ್ಕಂಥ 9 ನಿಮಿಷದವರೆಗೆ ನಿಮಗೆ ಇದಕ್ಕೆ ಟೈಮ್ ಕೊಟ್ರೆ ಸಾಕಾಗುತ್ತೆ. 9 ನಿಮಿಷ ಕೊಟ್ರ ಅಂತಂದ್ರೆ ಸಾಕು. ಅಂತಂದ್ರೆ ಇಲ್ಲಿ ಒಂದು 40 ಆಗುತ್ತೆ, 40 ಸೆಕೆಂಡ್ ಆಗ್ತತೆ. ಒಂದು ಕ್ವಶನ್ಗೆ 40 ಸೆಕೆಂಡ್. ಒಂದು ಕ್ವಶನ್ಗೆ 40 ಸೆಕೆಂಡ್ ಅಂದ್ರೆ ಎಷ್ಟಾಗ್ತೈತೆ ನೋಡ್ರಿ. 20 ಕ್ವಶನ್ ಇರ್ತಾವ, 40 ಸೆಕೆಂಡ್ ಅಂದ್ರೆ 12 ನಿಮಿಷ ಆಗ್ತೈತಿ. 40 ಆಗಂಗಿಲ್ಲ ಇದು. ಇದೆಷ್ಟಾಗ್ತೈತಿ, 20 ಕ್ವಶನ್ 30 ಸೆಕೆಂಡ್, 60, 6 ನಿಮಿಷ ಕರೆಕ್ಟ್ ಇದೆ ಇದು. ಇದನ್ನ 80 ನಿಮಿಷ ಕರೆಕ್ಟ್ ಇದೆ ಅಲ್ಲ. 4 ಅಂದ್ರೆ 45 ಆಗ್ಬಹುದು ಇದು. 45 ಸೆಕೆಂಡದವರೆಗೆ ಒಂದು ಕ್ವಶನ್. 5 ಎರಡ್ಲೆ 10 ಬಂತ. 45 20 ಗುಣಾಕಾರ ಮಾಡ್ರಿ, ಎಷ್ಟು ಬರ್ತೈತೆ ನೋಡ್ರಿ. 5 ಎರಡ್ಲೆ 10 ಬಂತು, 4 8 1 9 ಕರೆಕ್ಟ್ ಆತ್ ನೋಡ್ರಿ. 45 ಏನ್ ಮಾಡ್ಬೇಕು ಅಂತಂದ್ರೆ ನೀವು 45 ಸೆಕೆಂಡ್. 45 ಸೆಕೆಂಡ್ ಇದು. ಎಷ್ಟು ಸೆಕೆಂಡು, 45 ಸೆಕೆಂಡ್. ಒಂದು ಕ್ವಶನ್ಗೆ 45 ಸೆಕೆಂಡ್ ಇಂಗ್ಲಿಷ್ದಲ್ಲಿ ಮಾಡಬೇಕು. ಇದಾದ್ಮೇಲೆ 4ನೇದ್ದು ಮ್ಯಾಥ್ಸ್ ಇರುತ್ತೆ. ಮ್ಯಾಥ್ಸ್ ಇರ್ತಕ್ಕಂಥದ್ದು ಇಲ್ಲಿ ನೀವು ಮಾಡಬೇಕಾಗಿರೋದು 16ರಿಂದ 17 ಕ್ವಶನ್ನು. ಇದಕ್ಕಿರ್ತಕ್ಕಂಥದ್ದು ಓದಿದ ಟೈಮ್ ಎಷ್ಟು ಐತ್ರಿ ಇಲ್ಲಿ, 29, 30, 35 ಅಂತಂದ್ರೆ 35 25 ನಿಮಿಷ ಉಳಿತೈತಿ ಇಲ್ಲಿ. 25 ನಿಮಿಷ ಅಂತಂದ್ರೆ ಒಂದು ಕ್ವಶನ್ಗೆ ಮತ್ತೆ 5 ನಿಮಿಷ ಎಕ್ಸ್ಟ್ರಾ ಉಳಿತೈತಿ. ಒಂದು ಕ್ವಶನ್ಗೆ 1 ನಿಮಿಷಕ್ಕಿಂತ ಹೆಚ್ಚು ಆಗ್ತೈತಿ. 1 ನಿಮಿಷಕ್ಕಿಂತ ಹೆಚ್ಚು ನೀವು ಇದಕ್ಕೆ ಕೊಡಬಹುದು.
ಓಕೆ. ಅಂದ್ರೆ 1 ನಿಮಿಷ ಅಂದ್ರನೇ ಸೆಲೆಕ್ಷನ್ ಆಗ್ತೈತಿ. ಇಲ್ಲ ಅಂತಂದ್ರ ಸೆಲೆಕ್ಷನ್ ಆಗಂಗಿಲ್ಲ. ಓಕೆ. ಸೊ ನಿಮ್ಮ ಟಾರ್ಗೆಟ್ ಎಷ್ಟಿರ್ಬೇಕು? 112ರಿಂದ 124 ಟಾರ್ಗೆಟ್ ಇರಬೇಕು. ಇದು ಮಿನಿಮಮ್ ಇದಾವೆ. ಜಿಕೆದಲ್ಲಿ 10, ರೀಸನಿಂಗ್‌ದಲ್ಲಿ 16, ಇಂಗ್ಲೀಷ್‌ದಲ್ಲಿ 14, ಮ್ಯಾಥ್ಸಲ್ಲಿ 16 ಈ ರೀತಿ ಒಂದು ರೇಂಜ್ ತಗೊಂಡು ಹೋದ್ರನ 56 ಕ್ವೆಶ್ಚನ್ಸ್ ರೈಟ್ ಆಗ್ತಾವೆ. ಇದನ್ನ ಗುಣಾಕಾರ 2 ಮಾಡಿದ್ರೆ 112 ಆಗ್ತೈತಿ. ಗ್ಯಾರಂಟಿ ಸೆಲೆಕ್ಷನ್. ಮ್ಯಾಕ್ಸಿಮಮ್ ಅಂತೂ ಇಷ್ಟು ಇದು ಕೂಡ ಆಗಬಹುದು. ಇದ್ರ ನಡುವೆ ಆಗಬಹುದು ಕಟ್ ಆಫ್ 12, 18, 15, 17 ಇವಿಷ್ಟು ತಗೊಂಡ್ರೆ 62 ಕ್ವೆಶ್ಚನ್ ರೈಟ್ ಆಗ್ತಾವೆ. 2ರಿಂದ ಗುಣಾಕಾರ ಮಾಡಿದ್ರೆ 124 ಮಾರ್ಕ್ಸ್ ಆಗ್ತವೆ. ಈ ರೇಂಜ್ ಒಳಗೆ ನಿಮ್ದು ಕಟ್ ಆಫ್ ಇರ್ತಕ್ಕಂಥದ್ದು ಇರಬೇಕು. ಬೇರೆದವರು ಬಹಳಷ್ಟು ಜನ ಇದ್ದಾರೆ ಈ ರೀತಿ ಸ್ಕೋರ್ ಮಾಡುವಂತ ಅಭ್ಯರ್ಥಿಗಳು. ಹಾಗಾಗಿ ನೀವು 80, 90 ಇಟ್ಕೊಂಡು ಕುಂದ್ರಾಕ್ ಹೋಗ್ಬೇಡ್ರಿ. ಈ ರೇಂಜ್‌ಗೆನ ಸ್ಟಡಿ ಇರ್ತಕ್ಕಂಥದ್ದು ಮಾಡ್ರಿ. ಈಗಾಗಲೇ ನಿಮಗೆ ಹೇಳಿದೆ ನಾನು ಯಾವ್ಯಾವ ರೀತಿ ಸ್ಟಡಿ ಮಾಡಬೇಕು, ಎಷ್ಟು ಗಂಟೆ ಡೈಲಿ ಸ್ಟಡಿ ಮಾಡಬೇಕು ಅಂತೇಳಿ. ಸೊ ಇದು ಇರ್ತಕ್ಕಂಥದ್ದು SSC GD ತಯಾರಿಯನ್ನ ನಡೆಸ್ತಾ ಇರುವಂತ ಅಭ್ಯರ್ಥಿಗಳಿಗೆ. ಇಷ್ಟೆಲ್ಲ ನಾನು ನಿಮಗೆ ಟ್ರಿಕ್ಸು ಆಮೇಲೆ ಇಷ್ಟೆಲ್ಲ ಮಾಹಿತಿಯನ್ನ ನೀಡ್ತಾ ಇದ್ದೇನೆ ಅಂದಮೇಲೆ ನಿಮ್ಮ ಕೆಲಸನೂ ಕೂಡ ಇದೆಯಲ್ಲ. ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್‌ಗಳಿಗೆ ಶೇರ್ ಮಾಡಬೇಕು. ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ತಿಳಿಸ್ಬೇಕು ಅಂತೇಳಿ. ಹೌದಿಲ್ರಿ? ಕೆಲವೊಬ್ರು ಅನ್ಕೋತಿರ್ತಾರೆ ನಾನು ಒಬ್ನ ಓದ್ಬೇಕು, ನಾನು ಒಬ್ನೇ GD ಆಗ್ಬೇಕಂತೇಳಿ. ಹಂಗ ಮಾಡಕ್ ಹೋಗ್ಬೇಡ್ರಿ. ಎಲ್ಲರೂ ಕೂಡ ಓದ್ಲಿ, ಎಲ್ಲರೂ ಕೂಡಿ ಎಲ್ಲರಿಗೂ ಕೂಡ ಇದು ಅನುಕೂಲ ಆಗ್ಲಿ. ನೀವು ಎಷ್ಟು ಶೇರ್ ಮಾಡ್ತೀರಿ ಅಷ್ಟು ಈ ವಿಡಿಯೋ ಇರ್ತಕ್ಕಂಥದ್ದು ಎಲ್ಲರ ಕಡೆ ರೀಚ್ ಆಗ್ತೈತಿ. ಸೊ ಸೆಲ್ಫಿಶ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಸೆಲ್ಫಿಶ್ ಯಾರು ಇರ್ತಾರೆ ಅವ್ರು ಯಾವಾಗಲೂ ಸೆಲೆಕ್ಷನ್ ಆಗಂಗಿಲ್ಲ. ಇದಂತೂ ನೆನಪಿನಾಗ ಇಟ್ಕೊಳ್ರಿ. ನಾನು ನಂದು ವಿಡಿಯೋ ಶೇರ್ ಮಾಡ್ಲಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಎಲ್ಲರಿಗೂ ತೆಗೆದುಕೊಂಡು ಹೋಗುವಂತ ಮನೋಭಾವನೆ ನಮ್ಮಲ್ಲಿ ಇರಬೇಕು. ಸೊ ಯಾವಾಗ ನಮ್ಮಲ್ಲಿ ಇರ್ತಕ್ಕಂಥದ್ದು ದೊಡ್ಡ ಗುಣ ಬರ್ತೈತಿ ಅವಾಗ ದೊಡ್ಡ ನಾಲೆಜ್ ಬರ್ತೈತಿ. ಓಕೆ. ಅದ್ರ ಜೊತೆಗೆ ಇಲ್ಲಿ SSC GDಯ 2024ಕ್ಕೆ ನಾವು ಮಾಡಿರುವಂತಹ ಕ್ರಾಂತಿವೀರ ಬ್ಯಾಚ್ ನಿಮಗೆ ಅವೈಲೇಬಲ್ ಇದೆ. ಇದರ ಕೂಪನ್ ಕೋಡ್ ಈಗಾಗಲೇ 3/1/2024ಕ್ಕೆ ಎಂಡ್ ಆಗ್ತಾ ಇದೆ. ಕೂಪನ್ ಕೋಡ್ ಇರುವಂತದ್ದು GD777 ಇದೆ. ಈ ಕೂಪನ್ ಕೋಡ್ ಅನ್ನ ಬಳಸಿದ್ರೆ ಅಂತಂದ್ರೆ ನಿಮಗೆ ಫೀಸ್ ಇರ್ತಕ್ಕಂಥದ್ದು 1499 ಬರೋದಿಲ್ಲ. ಅದು ಓನ್ಲಿ 741 ರುಪೀಸ್ಗೆ ನಿಮಗೆ ಕಂಪ್ಲೀಟ್ ಪ್ಯಾಕೇಜ್ ಇದು ಸಿಗ್ತಾ ಇದೆ. ಇದರಲ್ಲಿ GK, GS, ಇಂಗ್ಲಿಷ್, ಮ್ಯಾಥ್ಸ್, ರೀಸನಿಂಗ್, ಲೈವ್ ಕ್ಲಾಸಸ್, ಮಾಕ್ ಟೆಸ್ಟ್ ಎಲ್ಲ ಇರ್ತಕ್ಕಂಥದ್ದು ಸಿಗ್ತಾ ಇದೆ. ಬೇಗನೆ ಇರ್ತಕ್ಕಂಥದ್ದು ಕ್ರಾಂತಿವೀರ ಬ್ಯಾಚ್